Hello everyone, this is how our Vietnam journey started from Bangalore. ನಾನು ಶ್ವೇತಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಫ್ಯಾಮಿಲಿ ಮೆಂಬರ್ಸ್ 4 ಜನ ಬ್ಯಾಂಗ್ಳೂರಿಂದ ವಿಯೆಟ್ನಾಮ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಕೀಪ್ ವಾಚಿಂಗ್ ಫಾರ್ ಫರ್ದರ್ ಅಪ್ಡೇಟ್ಸ್. ಎಲ್ಲಿಗೆ ಹೋಗ್ತಾ ಇದೀಯಾ? ಸದ್ಯಕ್ಕೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ, ಟೈಮ್ ಬೇರೆ ಆಗೋಯ್ತು. ವಿಲ್ ಕ್ಯಾಚ್ ಅಪ್ ಇನ್ ಏರ್ಪೋರ್ಟ್ ಆ್ಯಂಡ್ ವಿಲ್ ಕಂಟಿನ್ಯೂ. ಓಕೆ, see you there. ಕಾರಲ್ಲೆಲ್ಲ ಲಗೇಜ್ ಇಡಿಸಿ ವಿ ಸ್ಟಾರ್ಟೆಡ್ ಜರ್ನಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್. ಸೊ ಆ್ಯಸ್ ಇದು ವಿಯೆಟ್ನಾಮ್ಗೆ ಹೋಗ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ರೀಚ್ ಆದ್ವಿ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ಔಟ್ಸೈಡ್ ವ್ಯೂ. ಒಳಗಡೆ ಬಂದರೆ ಈ ಥರ ಇದೆ ವ್ಯೂ. ಬ್ಯಾಂಗ್ಳೂರ್ ಏರ್ಪೋರ್ಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನಾವು 3 years ಮುಂಚೆ ಬಂದು ಕೂಡ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ನಿಮ್ಗೂ ಒಂದು ವ್ಯೂ ತೋರಿಸ್ತೀನಿ ಸೊ ದಟ್ ಯು ಕ್ಯಾನ್ ಆಲ್ಸೋ ಎಂಜಾಯ್. ನಮ್ಮ ಫ್ಲೈಟು 1/2 hour ಡಿಲೇ ಆಗಿದೆ. ಸೊ ಏರ್ಪೋರ್ಟಲ್ಲೇ ವೆಯ್ಟ್ ಮಾಡಬೇಕು ಅಷ್ಟೇ. ನೋಡಿ, ಬೆಂಗಳೂರು ಏರ್ಪೋರ್ಟ್ ಎಷ್ಟು ಕ್ಯೂಟಾಗಿದೆ. ನಿಮ್ಗೇನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೋಬೋದು. ಸೊ ಕ್ಯೂಟ್, ಸೊ ಸ್ವೀಟ್. ಕ್ರಿಸ್ಮಸ್ಸಿಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ವಿಯೆಟ್ನಾಮ್ ಟ್ರಿಪ್ ನನಗೆ ಸ್ವಲ್ಪ ಎಕ್ಸೈಟಿಂಗ್ ಆಗಿತ್ತು. ಬಿಕಾಸ್ ಐ ಥಾಟ್ ದಿಸ್ ವಿಲ್ ಬಿ ದ ಪರ್ಫೆಕ್ಟ್ ಪ್ಲೇಸ್ ಟು ಸ್ಟಾರ್ಟ್ ಮೈ ಯೂಟ್ಯೂಬ್ ಜರ್ನಿ ಅಂತ. ಎಷ್ಟು ಬೋರ್ಡಿಂಗ್ ಆಗ್ತಾಯಿದೆ. ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಕೂಡ ಆ್ಯಕ್ಚುಲಿ ಎಕ್ಸೈಟ್ಮೆಂಟಲ್ಲಿದ್ದರು. ಸೊ ಈವನ್ ಹಿ ವಾಸ್ ಎಂಜಾಯಿಂಗ್ ದಿ ಜರ್ನಿ. ಏನು ಮಾಡಬೇಕು? ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡಬೇಕಲ್ಲ. ನಮ್ದು ಆ್ಯಕ್ಚುಲಿ ಲೇಟ್ ನೈಟ್ ಫ್ಲೈಟ್ ಇದ್ದಿದ್ದರಿಂದ ನಮಗೆ ಫ್ಲೈಟಿಂದ ಏನೂ ತುಂಬ ಅಷ್ಟು ವ್ಯೂ ಸಿಗಲಿಲ್ಲ. ಆ್ಯಂಡ್ ಆಲ್ಸೋ ನಾವು ಅರ್ಲಿ ಮಾರ್ನಿಂಗ್ ಅರೌಂಡ್ 5:50 or 6 AM ಹನೋಯಲ್ಲಿ ರೀಚ್ ಆದ್ವಿ. ಆ್ಯಂಡ್ ವಿಯೆಟ್ನಾಮ್ ಏರ್ಲೈನ್ಸ್ ವಾಸ್ ಆಲ್ಸೋ ವೆರಿ ಕಂಫರ್ಟಬಲ್ ಆ್ಯಂಡ್ ಚೆನ್ನಾಗಿತ್ತು. ನಾವು ಅರ್ಲಿ ಮಾರ್ನಿಂಗ್ 6 AM ಬಂದು ಲ್ಯಾಂಡ್ ಆದ್ವಿ ಹನೋಯ್ಗೆ. ಆಮೇಲೆ ಇಮಿಗ್ರೇಷನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ನಿಮಗೆಲ್ಲ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಾವು ಹೇಗೆ ಬುಕ್ ಮಾಡಿದ್ವಿ ಅಂದರೆ, ಡೈರೆಕ್ಟಾಗಿ booking.com ಡೈರೆಕ್ಟ್ ಫ್ಲೈಟ್ ಮಾಡಿದ್ವಿ ಫ್ರಮ್ ಬ್ಯಾಂಗ್ಳೂರ್ ಟು ಹನೋಯ್. 4.5 hours ಆಫ್ ಜರ್ನಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಎಲ್ಲಿಗೆ ಬಂದಿದ್ದೀರಲ್ಲ? ಹನೋಯ್ಗೆ ಬಂದಿದ್ದೀವಿ. ಪೀಸ್ ರೆಸ್ಟ್ ರೂಮ್ ಹೋದೋಳು ಅಲ್ಲೇ ಬ್ಯಾಗ್ ಬಿಟ್ಟು ಅಂದ್ಕೊಳ್ಳಿ. ಇವಾಗ ಅದು ಇಲ್ಲ ಅಂದಿದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕಾಯಿತು. ಗುರುವರು ರಾಕ್ಷಸ, ಅದು ಬರೀ ರಾಕ್ಷಸ ಆಗಿತ್ತು. ಅದು ನಿಜಾನೇ. ಸೊ ಎಕ್ಸೈಟ್ಮೆಂಟಲ್ಲಿ ನನ್ನ ಲಗೇಜ್ನ ಇಮಿಗ್ರೇಷನ್ ಗೇಟ್ ಹಿಂದೆನೇ ಬಿಟ್ಬಿಟ್ಟಿದ್ದೆ. ಸೊ ಲಕ್ಕಿಲಿ ಅಲ್ಲೇ ನೆನಪಿಸ್ಕೊಂಡಿದ್ದಕ್ಕೆ ವಾಪಸ್ ಹೋಗಿ ತೊಗೊಂಡು ಬಂದ್ವಿ. ಅಲ್ಲಿಂದ ಹೊರಗಡೆ ಬಂದು ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ ಹೋಟೆಲ್ ಕಡೆಗೆ.
ಆ್ಯಂಡ್ ವೆದರ್ ಕೂಡ ಫುಲ್ ಕ್ಲೌಡಿ ಆಗಿತ್ತು. ಆ್ಯಂಡ್ ಅಲ್ಲಿ ಕೂಡ ಟ್ರಾಫಿಕ್ ಇತ್ತು ಆ್ಯಂಡ್ ತುಂಬ ಜನ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾಯಿದ್ರು. ದಟ್ ವಾಸ್ ಆರ್ ಅಬ್ಸರ್ವೇಷನ್. ಸೊ ಆಫ್ಟರ್ 45 ಮಿನಿಟ್ಸ್ ಆಫ್ ಜರ್ನಿ ಹೋಟೆಲ್ ರೀಚ್ ಆದ್ವಿ. ನಮ್ಮ ಹೋಟೆಲ್ ನೇಮ್ ಬಂದು ಕೆಚೋ ಲೆಗಸಿ ಹೋಟೆಲ್. ಸೊ ಇದು ಬಂದು ಮೇನ್ ಓಲ್ಡ್ ಕ್ವಾರ್ಟರ್ಸಲ್ಲೇ ಲೊಕೇಟ್ ಆಗಿದೆ. ಆ್ಯಂಡ್ ಇದು ಬಂದು ಫುಲ್ ವಿಂಟೇಜ್ ಕೈಂಡ್ ಆಫ್ ಲುಕ್ ಆರ್ ಥೀಮಲ್ಲಿ ಮಾಡಿದ್ದಾರೆ ಈ ಹೋಟೆಲ್ ಡಿಸೈನು. ಸೊ ಐ ವಿಲ್ ಶೋ ಯು ದ ಕಂಪ್ಲೀಟ್ ವ್ಯೂ ಹೌ ಇಟ್ ಲುಕ್ಸ್. ಒಂದು ಅಡಿಷ್ನಲ್ ಟಿಪ್ ಏನಂದರೆ, ಕ್ಯಾಬಲ್ಲಿ ಬರೋವಾಗ ಡೋಂಟ್ ಟ್ರಸ್ಟ್ ಎನಿವನ್. ಸೊ ಆದಷ್ಟು ನಿಮ್ಮ ದುಡ್ಡನ್ನ ಕ್ಯಾಬ್ ಡ್ರೈವರ್ಸಿಗೆ ಏನು ತೋರ್ಸೋದಕ್ಕೆ ಹೋಗಬೇಡಿ. ಆ್ಯಂಡ್ ಅನದರ್ ಥಿಂಗ್, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ನಮ್ಮ ಬ್ಯಾಂಗ್ಳೂರಲ್ಲಿ ಓಲಾ ಊಬರ್ ನಮ್ಮ ಯಾತ್ರಿ ಹೇಗೋ ಅಲ್ಲೂ ಹಾಗೆ ಗ್ರ್ಯಾಬು. ಸೊ ಪ್ಲೀಸ್ ಗ್ರ್ಯಾಬ್ನ ಇಲ್ಲಿಂದಾನೇ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಹೋಗಿ. ಸೊ ಅಲ್ಲೋಗಿ ನಿಮ್ಮ ಲಗೇಜ್ ಬೇಸ್ಡ್ ಎಷ್ಟು ಜನ ಇದ್ದೀರಾ ಅದ್ರ ಬೇಸ್ಡ್ ಪ್ಲೀಸ್ ಬುಕ್ ಇಟ್ ಆ್ಯಂಡ್ ಸ್ಟಾರ್ಟ್ ಯುವರ್ ಜರ್ನಿ. ಇಲ್ಲೆಲ್ಲ ಟೈಮ್ ತುಂಬ ಪರ್ಟಿಕ್ಯುಲರು. 12 ಮೇಲೇ ಚೆಕ್ ಇನ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ ಹೋಟೆಲಲ್ಲಿ. ಸೊ ನಮ್ಮ ಹೋಟೆಲ್ ವ್ಯೂ ಅಥವಾ ನಮ್ಮ ರೂಮ್ ವ್ಯೂ ಈ ಥರ ಇತ್ತು. ಚಿಕ್ಕದಾಗಿತ್ತು ಬಟ್ ಸ್ಟಿಲ್ ಚೆನ್ನಾಗಿತ್ತು. ಒಂಥರ ವಿಂಟೇಜ್ ಹಳೆಯ ಹಳ್ಳಿ ಮನೆಯಲ್ಲಿರೋ ಥರ ಫೀಲ್ ಆಯಿತು. ದಿಸ್ ಇಸ್ ಹೌ ಇಟ್ ವಾಸ್ ಲುಕಿಂಗ್. ಸೊ ಇವಾಗ ಫುಲ್ ಟಯರ್ಡ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ವಿಲ್ ಸ್ಟಾರ್ಟ್ ಟ್ರೈನ್ ಸ್ಟ್ರೀಟ್ ಆ್ಯಂಡ್ ವಿಲ್ ಶೋ ಯು ಹೌ ಇಟ್ ಗೋಸ್. ಹಲೋ ಗೈಸ್, ಆಯಿತು ಲ್ಯಾಂಡ್ ಆಗಿ. ಇವಾಗ ಟ್ರೈನ್ ಸ್ಟ್ರೀಟ್ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಹನಾಯಲ್ಲಿ ಕಿನ್ ರೋಟಿ ಬಂದು ಫೇಮಸ್, ಯಾವಾಗಲೂ ಜನ ಇರ್ತಾರೆ. ಸೊ ಯಾರಾದರೂ ಇಲ್ಲೇ ಓಲ್ಡ್ ಕ್ವಾರ್ಟರ್ಸಲ್ಲಿ ಇದ್ದರೆ ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಟ್ರೈ ಇಟ್. ನೋಡಿ, ನಡ್ಕೊಂಡು ಹೋಗ್ತಾ ಇದೀವಿ. 2.5 ಕಿಲೋಮೀಟರ್ ಇದೆ. ನಮ್ಮನೆ ಫುಲ್ ಮೋಟಿವೇಶನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ, ಅಲ್ಗೋದ್ಮೇಲೆ ಕಂಟಿನ್ಯೂ ಮಾಡೋಣ. ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಆನ್ ದ ವೇನಲ್ಲೇ ನಾನು ವಿಯತ್ನಾಮ್ ಸಿಮ್ ತೊಗೊಂಡೆ ಡೇಟಾಗೋಸ್ಕರ, ವಿಚ್ ಕಾಸ್ಟೆಡ್ ಅರೌಂಡ್ 600 rupees INR ಅಲ್ಲಿ. Demo, Shweta, Auntie, look at Auntie. Auntie, look at. ಸೊ ಇದು ಹನಾಯ್ದು ಟ್ರೈನ್ ಸ್ಟೇಷನು. ಸೊ ಇದು ಬರ್ತಿದ್ದಂಗೆ ನಮಗೆ ಗೊತ್ತಾಯಿತು, ಓಕೆ ನಿಯರ್ ಬೈಯಲ್ಲೇ ಟ್ರೈನ್ ಸ್ಟ್ರೀಟ್ ಇದೆ ಅಂತ. ಸೊ ವಿ ಆರ್ ಎಕ್ಸೈಟೆಡ್.
ಸೊ ಆನ್ ದ ವೇ ನಡ್ಕೊಂಡು ಹೋಗೋವಾಗ ನಾವು ಫುಲ್ ಫ್ಯಾಮಿಲಿ ಎಲ್ಲ ಫುಲ್ ಜೋಕ್ಸ್ ಮಾಡಿಕೊಂಡು ನಮ್ಮ ಚಿಕ್ಕಪ್ಪ ಅವರು ಫನ್ನಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಹೋಗ್ತಾ ನಕ್ಕೊಂಡು ಸಾಕಾಯಿತು. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಆಲ್ಸೋ ಎಕ್ಸೈಟಿಂಗ್. This is the famous place in Hanoi named Train Street. ಇದು ಅನ್ರಿಯಲ್ ಅನ್ನಿಸ್ತು ಬಿಕಾಸ್ ಮನೆ, ಹೋಟೆಲ್ಸ್, ಕೆಫೇಸ್ ಎಲ್ಲ ಇಷ್ಟು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇರೋದು. ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ನೈಸ್. ನಾವು ವಿಯೆಟ್ನಾಂ ಫೇಮಸ್ ಎಗ್ ಕಾಫಿ ಮತ್ತು ಚಿಕನ್ ಆ್ಯಂಡ್ 2 ಎಗ್ ನೂಡಲ್ಸ್ ತೊಗೊಂಡ್ವಿ. ಸೊ ನಮಗೂ ಹೊಟ್ಟೆ ಶೇತಾಯಿತು. ಸೊ ವಿ ಹ್ಯಾಡ್ ಇಟ್ ವೈಲ್ ವಿ ವರ್ ವೇಟಿಂಗ್ ಫಾರ್ ಟ್ರೈನ್ ಟು ಕಮ್. ನಮಗೆ ಈಚ್ ಕೆಫೆ ಮೇಲೆ ಬರೆದಿರ್ತಾರೆ ಯಾವಾಗ ಟ್ರೈನ್ ಬರುತ್ತೆ ಅಂತ. ಸೊ ಅದ್ರ ನೋಡಿಕೊಂಡು ನಾವು ಒಂದು ಮೀಲ್ ತೊಗೊಂಡ್ವಿ. ಆಮೇಲೆ ಅಲ್ಲಿ ಬೇಗ ತಿನ್ನಿ ಅಂತ ಹೇಳಿದ್ರು ಬಿಕಾಸ್ 7 o'clock ಬರ್ತಾಯಿತ್ತು ಟ್ರೈನು. ಸೊ ಈ ಟ್ರೈನ್ ಬರೋಕ್ಕಿಂತ ಒಂದು 15-20 ಮಿನಿಟ್ಸ್ ಮುಂಚೆನೇ ಅಲ್ಲಿರೋ ಚೇರ್ ಎಲ್ಲ ಎತ್ತಿಸ್ಬಿಟ್ಟು, ಟೇಬಲ್ ಎಲ್ಲ ಎತ್ತಿಸಿ ಜಸ್ಟ್ ಒಂದು ಸೈಡಲ್ಲಿ ಒಂದು ಚೇರ್ ಮಾತ್ರ ಕೊಡ್ತಾರೆ ಕೂತ್ಕೊಳ್ಳೋದಕ್ಕೆ, ವೇರ್ ವಿ ಕ್ಯಾನ್ ಸಿಟ್ ಆ್ಯಂಡ್ ವಾಚ್ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್. ಟ್ರೈನ್ ಈಸ್ ಅರೈವಿಂಗ್, ಕಮಲ್ ಶೋ. ಟ್ರೈನ್ ಬರೋವಾಗ ತುಂಬ ಖುಷಿ ಇತ್ತು. ಬಟ್ ಹತ್ತಿರ ಬರ್ತಾ ಇದ್ದಂಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು, ಎಲ್ಲಿ ನಮ್ಮ ಕಾಲಿಗೆ ಟಚ್ ಆಗಿಬಿಡ್ತು ಅಂತ. ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಾವು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಹತ್ತಿರದಲ್ಲಿ ಟ್ರೈನ್ ಪಾಸ್ ಆಗೋದನ್ನ ನೋಡಿದ್ದು. ವಿ ಲವ್ಡ್ ದಿ ಎಕ್ಸ್ಪೀರಿಯನ್ಸ್. ಸೊ ಆಲ್ಮೋಸ್ಟ್ ನಾವು ಡೇ 1 ಮುಗಿಸಿದ್ದೀವಿ. ಸೊ ಇವತ್ತು ಫುಲ್ ಫ್ಲೈಟ್ಸು, ಅದಾದಮೇಲೆ ವಿ ಎಕ್ಸ್ಪ್ಲೋರ್ ಟ್ರೈನ್ ಸ್ಟ್ರೀಟ್, ಅದಾದಮೇಲೆ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಸೊ ಅಲ್ಲೋಗಿ ಚೆನ್ನಾಗಿ ನಾರ್ತ್ ಇಂಡಿಯನ್ ಫುಡ್ ತಿಂದು ಸೊ ವಿ ಜಸ್ಟ್ ಕೇಮ್ ಹೋಮ್. ವಿ ಜಸ್ಟ್ ಕೇಮ್ ಟು ಹೋಟೆಲ್. ಸೊ ಜಸ್ಟ್ ಈಗಷ್ಟೇ ಬನ್ನಿ ಫ್ರೆಶ್ ಅಪ್ ಆಯಿತು. ಸೊ ಟೈಮ್ ಆಲ್ರೆಡಿ 11:45 ಆಗಿದೆ. ಆ್ಯಂಡ್ ನಾಳೆ ಬೆಳಗ್ಗೆ ಮತ್ತೆ ಅರ್ಲಿ ಮಾರ್ನಿಂಗ್ 8 o'clock ವಿ ಹ್ಯಾವ್ ಟು ಗೋ ಫಾರ್ ಎ ಲಾಂಗ್ ವೇ ವಿಸಿಟ್. ಸೊ ಐ ವಿಲ್ ಕ್ಯಾಚ್ ಯು ಅಪ್ ಟುಮಾರೋ ಆ್ಯಂಡ್ ಐ ವಿಲ್ ಶೋ ಹೌ ದ ಪ್ಲೇಸ್ ಇಸ್. ಅಲ್ಲಿವರೆಗೂ ವೇಟ್ ಫಾರ್ ಪಾರ್ಟ್ 2. ಬಾಯ್ ಬಾಯ್.